ವೀಕ್ಷಕರೇ, 1990ರಲ್ಲಿ ಮಂಗಳವಾರ ಪತ್ರಿಕೆಯಲ್ಲಿ ಪ್ರಕಟವಾದ ಕವನ ವಿಷಾದಿಸಿದ್ದೇವೆ. ಈ ಕವನವನ್ನು ಪ್ರಧಾನ ಸಂಪಾದಕರು ಆದ ಬಾಬು ಕೃಷ್ಣಮೂರ್ತಿ ಮತ್ತು ಆ ಕಾಲದಲ್ಲಿ ಉಪಸಂಪಾದಕರಾದ NAV ಮೊಗರಾಲ್ ಅವರು ಪ್ರಧಾನ ಕವನವನ್ನಾಗಿ ಕವರ್ ಪೇಜ್ ತಿರುಗಿಸ್ತಿದ್ದ ಹಾಗೆ ಸಂಪುಟ ಸಂಚಿಕೆ ಆಗಸ್ಟ್ 1990 12ನೇ ದಿನಾಂಕ ಅಲ್ಲಿ ಈ ಕವನವನ್ನು ಹಾಕಿದ್ದಾರೆ, ಮುದ್ರಿಸಿದ್ದಾರೆ. ಅವರಿಗೆ ನನ್ನ ಕೃತಜ್ಞತೆಗಳು ಸಲ್ಲುತ್ತವೆ. ಕೇಳಿ. ವಿಷಾದಿಸಿದ್ದೇವೆ. ಸತ್ತ ನೇತಾರರಿಗಾಗಿ ಶ್ರದ್ಧಾಂಜಲಿ ಅರ್ಪಿಸಲು ಸದಾ ಬದ್ಧರಾಗಿದ್ದೇವೆ. ಸತ್ತ ನೇತಾರರಿಗಾಗಿ ಶ್ರದ್ಧಾಂಜಲಿ ಅರ್ಪಿಸಲು ಸದಾ ಬದ್ಧರಾಗಿದ್ದೇವೆ. ಇದ್ದ ಸಾಮಾನ್ಯರಿಗಾಗಿ ಸಮಾಧಿ ಕಟ್ಟುವವರ ಕಂಡು ಸಿಡಿಯಲಾರದವರಿದ್ದೇವೆ. ಸತ್ತ ನೇತಾರರಿಗಾಗಿ ಶ್ರದ್ಧಾಂಜಲಿ ಅರ್ಪಿಸಲು ಸದಾ ಬದ್ಧರಾಗಿದ್ದೇವೆ. ಇದ್ದ ಸಾಮಾನ್ಯರಿಗಾಗಿ ಸಮಾಧಿ ಕಟ್ಟುವವರ ಕಂಡು ಸಿಡಿಯಲಾರದವರಿದ್ದೇವೆ. ದೇಶದ ಒಳಿತಿಗಾಗಿ ಹುತಾತ್ಮರಾದವರ ನೆನೆದು ಕಣ್ಣೀರಿಟ್ಟಿದ್ದೇವೆ. ದೇಶದ ಉಳಿವಿಗಾಗಿ ಹುತಾತ್ಮರಾದವರ ನೆನೆದು ಕಣ್ಣೀರಿಟ್ಟಿದ್ದೇವೆ. ನಾಡಿನ ಆಗು ಹೋಗುಗಳಿಗಾಗಿ ಶ್ರಮಿಸಿ ಭವಿಷ್ಯ ನುಡಿದವರ ಹೃದಯಗಳಿಗೆ ವಂದಿಸಿದ್ದೇವೆ. ನಾಡಿನ ಆಗು ಹೋಗುಗಳಿಗಾಗಿ ಶ್ರಮಿಸಿ ಭವಿಷ್ಯ ನುಡಿದವರ ಹೃದಯಗಳಿಗೆ ಮನಗಳಿಗೆ ವಂದಿಸಿದ್ದೇವೆ. ದೇಶದೊಳಗಿನ ಭಿನ್ನ ಭೇದಗಳ ತೊಲಗಿಸದೆ ಬದುಕಲಾಗದಿದ್ದೇವೆ. ದೇಶದೊಳಗಿನ ಭಿನ್ನ ಭೇದಗಳ ತೊಲಗಿಸದೆ ಬದುಕಲಾಗದಿದ್ದೇವೆ. ಅಕ್ಕಪಕ್ಕದವರಿಗಾಗಿ ಶುದ್ಧಾಚಾರ ಹೇಳಲು ತಪ್ಪದೇ ಮರೆಯದಿದ್ದೇವೆ. ಅಕ್ಕಪಕ್ಕದವರಿಗಾಗಿ ಶುದ್ಧಾಚಾರ ಹೇಳಲು ತಪ್ಪದೇ ಮರೆಯದವರಿದ್ದೇವೆ. ಸಂಸಾರದೊಳತಿಗಾಗಿ ಮನಗಳ ಕಸ ಕೊಳೆ ತೆಗೆದು ತೊಳೆಯಲಾಗದಿದ್ದೇವೆ. ಸಂಸಾರದೊಳತಿಗಾಗಿ ಮನಗಳ ಕಸ ಕೊಳೆ ತೆಗೆದು ತೊಳೆಯಲಾಗದಿದ್ದೇವೆ. ಸಾರ್ವತ್ರಿಕ ಏಳಿಗೆಗಾಗಿ ಆತ್ಮ ಅರಿವುಗಳಿಗೆ ಹೋಗೊಟ್ಟು ದಿಕ್ಕು ಕಾಣದವರಾಗಿದ್ದೇವೆ. ಸಾರ್ವತ್ರಿಕ ಏಳಿಗೆಗಾಗಿ ಆತ್ಮ ಅರಿವುಗಳಿಗೆ ಹೋಗೊಟ್ಟು ದಿಕ್ಕು ಕಾಣದವರಾಗಿದ್ದೇವೆ. ನಿಸ್ವಾರ್ಥಿ ಸಮರ್ಥರಿಗಾಗಿ ಸಮಾಜದಲ್ಲಿ ಸ್ಥಾನಮಾನಗಳನ್ನೇ ಮೀಸಲಿಟ್ಟಿದ್ದೇವೆ. ನಿಸ್ವಾರ್ಥಿ ಸಮರ್ಥರಿಗಾಗಿ ಸಮಾಜದಲ್ಲಿ ಸ್ಥಾನಮಾನಗಳನ್ನೇ ಮೀಸಲಿಟ್ಟಿದ್ದೇವೆ. ಹಿಂದುಳಿದ ದೀನ ದಲಿತರಿಗಾಗಿ ಅವಕಾಶಗಳನ್ನೇ ಕಾಯ್ದಿರಿಸಿದ್ದೇವೆ.
ಅದೇಗೋ ಮೇಲೆ ದಾಳಿ ಇಟ್ಟು ಎರಗಿ ಬರುವ ಸಮಯ ಸಾಧಕರಿಗಾಗಿ, ಅದೇಗೋ ದಾಳಿ ಇಟ್ಟು ಎರಗಿ ಮೇಲೆ ಬರುವ ಸಮಯ ಸಾಧಕರಿಗಾಗಿ ದಿನವೂ ವಿಷಾದಿಸಿದ್ದೇವೆ. ಈ ಕವನ ಇವತ್ತಿಗೂ ಪ್ರಸ್ತುತವಾಗಿದೆ. ಅವತ್ತಿಗೂ ದೇಶದ ಪರಿಸ್ಥಿತಿಗೆ ಪ್ರಸ್ತುತವಾಗಿದೆ. ಈ ಕವನದ ಬಗ್ಗೆ ಓದುಗರ ಪ್ರತಿಧ್ವನಿ ಏನು ಬಂದಿತ್ತು ಕೇಳಿ. ದೇಶದಲ್ಲಿ ನಡೆದಿರುವುದನ್ನು ಕಳಕಳಿಯಿಂದ ವಿಷಾದಿಸಿದ್ದೇವೆ. ಕವನದಲ್ಲಿ ಎಚ್ ಶಿವರಾಮ್ ಅರ್ಥಪೂರ್ಣವಾಗಿ ಬರೆದಿದ್ದಾರೆ. ಎಸ್ ಉಮಾರಾಣಿಕರ ಅಕ್ಕಲಕೋಟೆ. ಹಾಗಾಗಿ ಈ ಕವನವನ್ನು ನಾನು ವ್ಯಾಖ್ಯಾನ ಮಾಡ್ತೀನಿ. ಸತ್ತ ನೇತಾರರಿಗಾಗಿ ಶ್ರದ್ಧಾಂಜಲಿ ಅರ್ಪಿಸಲು ಸದಾ ಬದ್ಧರಾಗಿದ್ದೇವೆ. ನೇತಾರರು ಅಂದರೆ ದೇಶದ ನೇತೃತ್ವ ವಹಿಸಿದವರು, ಕೆಲವೊಂದು ಸಂಘ ಸಂಸ್ಥೆಗಳ ನೇತೃತ್ವವನ್ನು ವಹಿಸಿದವರು, ಸಮಾಜ ಸೇವಾ ಧುರೀಣರು, ನಿಜಕ್ಕೂ ಪ್ರಾಮಾಣಿಕರಾದವರು, ಸಾಹಿತ್ಯ, ಕಲೆ, ಸಂಗೀತ ಇವುಗಳಲ್ಲಿ ಸಾಧಕರಾದವರು. ಅವರೆಲ್ಲ ಸತ್ತಾಗ ಸಚಿವರು, CMಗಳು ಯಾರೇ ಆಗಿರಲಿ ಅವರೆಲ್ಲರೂ ಕೂಡ ಆ ಮಹಾನ್ ಸಾಧಕರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತಾರೆ. ಅವರ ಮನೆಗಳಿಗೆ ಹೋಗಿ ಸಾಂತ್ವನ ಹೇಳ್ತಾರೆ. ಇದ್ದ ಸಾಮಾನ್ಯರಿಗಾಗಿ ಸಮಾಧಿ ಕಟ್ಟುವವರ ಕಂಡು ಸಿಡಿಯಲಾರದವರಿದ್ದೇವೆ. ಸತ್ತ ನೇತಾರರಿಗಾಗಿ ಶ್ರದ್ಧಾಂಜಲಿ ಅರ್ಪಿಸಲು ಸದಾ ಬದ್ಧರಾಗಿದ್ದೇವೆ. ಇದ್ದ ಸಾಮಾನ್ಯರಿಗಾಗಿ ಸಮಾಧಿ ಕಟ್ಟುವವರ ಕಂಡು ಸಿಡಿಯಲಾರದವರಿದ್ದೇವೆ. ಏನು ಸಿಡಿದ್ರೆ ಏನು? ಚುನಾವಣೆ ಕಾಲದಲ್ಲಿ ಎರಡು ಪಕ್ಷಗಳು ಪರಸ್ಪರ ದೋಷಾರೋಪಣೆ ಮಾಡ್ತಾ ಇರುವಾಗ ನೋಡುವ ಜನಸಾಮಾನ್ಯರಲ್ಲಿ ಪ್ರಬುದ್ಧರಾದವರು, ತಿಳಿದವರು ಯಾರು ಯೋಗ್ಯರು ಎಂಬುದು ಈ ದೇಶದ, ಈ ರಾಜ್ಯದ ನೇತೃತ್ವ ಹಿಡಿಯಲು ಎಂಬುದು ಯೋಗ್ಯತಾವಂತರಿಗೆ, ಯೋಗ್ಯತೆ ಇರುವವರು ಗೊತ್ತಾಗ್ತದೆ. ಸಮಾಧಿ ಕಟ್ಟುವವರ ಕಂಡು ಸಿಡಿಯಲಾರದವರಿದ್ದೇವೆ. ಒಂದು ಪಕ್ಷ ಹೇಳುತ್ತೆ ಪ್ರಜಾ ಪ್ರತಿಧ್ವನಿ, ಪ್ರತಿಧ್ವನಿ ನಾವು ನುಡಿದಂತೆ ಗ್ಯಾರಂಟಿಗಳನ್ನು ಕೊಟ್ಟು ನುಡಿದಂತೆ ನಡೆದುಕೊಂಡಿದ್ದೇವೆ. ಅದೆಲ್ಲ ಏನು ಅಂತ ಈಗಾಗಲೇ ದೇಶಕ್ಕೆ ಗೊತ್ತಾಗಿದೆ. ಏನು ಅವರ ಗ್ಯಾರಂಟಿ ಅಂತ. ಆ ಗ್ಯಾರಂಟಿ ಪ್ರತಿನಿಧ್ವನಿ, ಪ್ರಜೆಗಳ ಪ್ರತಿಧ್ವನಿಯು ಅದನ್ನು ಕೊಟ್ಟಂಥ ಪಕ್ಷದ ಪ್ರತಿಧ್ವನಿಯು. ಪ್ರಜೆಗಳ ಪ್ರತಿಧ್ವನಿ ಯಾರು? ಅವರು ಪ್ರಜೆಗಳು, ಬಡವರು ಬಡವರಾಗಿಯೇ ಇರಬೇಕು. ಆಗ ಅವರು ಪ್ರತಿಧ್ವನಿಸ್ತಾ ಇರ್ತಾರೆ. ಅವರು ಸಿರಿವಂತರಾಗ್ಬಿಟ್ರೆ ಅವರಷ್ಟಕ್ಕೆ ಅವ್ರು ದುಡ್ಕೊಂಡಿರ್ತಾರೆ. ಆ ಪ್ರತಿಧ್ವನಿ ಇದ್ದರೆ, ಅವರಿಗೆ ನೀವು ಕೊಡ್ತಾ ಇದ್ದರೆ, ಆ ಪಕ್ಷದವರು ಅವರು ಆ ಭಿಕ್ಷೆ ಗ್ಯಾರಂಟಿಯನ್ನು ತೆಗೆದುಕೊಂಡು
ಓಟ್ ಹಾಕ್ತಾ ಇರ್ತಾರೆ. ಬಡವರು ಬಡವರಾಗಿಯೇ ಇರಬೇಕು, ಆಗ ಅವರು ಪ್ರತಿಧ್ವನಿಸ್ತಾರೆ, ಕೇಳ್ತಾ ಇರ್ತಾರೆ. ಇನ್ನೊಂದು ಪಕ್ಷ ಸಂಕಲ್ಪ ಮಾಡಿದ್ದೇವೆ ಎನ್ನುತ್ತೆ. ಏನು ಸಂಕಲ್ಪ? ಬಡವರು ಸ್ಲಮ್ ಏರಿಯಾದಲ್ಲಿರುವವರು ಕೂಡ ಎಲ್ಲ ಇರಲಿ, ಅವರು ಬಡವರು. ಭಾರತ ಹಳ್ಳಿಗಳ ದೇಶ, ಬಡಬಗ್ಗರ ದೇಶ. ಜನಸಂಖ್ಯೆ ಹೆಚ್ಚಿದಂಗೆ ಅದು ಹೆಚ್ಚುತ್ತಾ ಇರ್ತದೆ. ಇದು ಎರಡೂ ಪಕ್ಷಗಳಿಗೆ ಗೊತ್ತು, ಪಕ್ಷ ವಿಪಕ್ಷಗಳಿಗೆ. ಈ ಸಂಕಲ್ಪ ಏನು ಸಂಕಲ್ಪ? ಅವರು ಜಾಹೀರಾತನ್ನು ಕೊಟ್ಟಿದ್ದಾರೆ, ಅವರು ಜಾಹೀರಾತನ್ನು ಪ್ರತಿಧ್ವನಿ ಜಾಹೀರಾತನ್ನು ಕೊಟ್ಟಿದ್ದಾರೆ, ಇವರು ಸಂಕಲ್ಪದ ಜಾಹೀರಾತನ್ನು ಕೊಟ್ಟಿದ್ದಾರೆ. ಈಗ ಜನಸಾಮಾನ್ಯರು ಬುದ್ಧಿವಂತರಾಗಿದ್ದಾರೆ, ಮೊದಲನ ಹಾಗಿಲ್ಲ. ಅನಕ್ಷರಸ್ಥರು ಕೂಡ ವಿವೇಚನೆಯಿಂದ ನೋಡ್ತಾರೆ. ಬಡವರು ಸಿರಿವಂತರಾಗಬೇಕು, ಬಡತನದಿಂದ ಮೇಲೆ ಬರಬೇಕು ಎಂಬುವ ಯೋಜನೆಗಳನ್ನು ರೈತರಾದಿಯಾಗಿ ಬಡಬಗ್ಗರಿಗೆ ಎಲ್ಲರಿಗೂ ಕೂಡ ಯೋಜನೆಗಳನ್ನು ಕೊಟ್ಟಿದ್ದೇವೆ ಎಂದು ಅವರ ಜಾಹೀರಾತು. ಏನೇನು ಕೊಟ್ಟಿದ್ದಾರೆ? ಎರಡು ಚೆನ್ನಾಗಿದೆ. ನಾಡಿನ ಆಗು ಹೋಗುಗಳಿಗಾಗಿ, ದೇಶದ ಉಳಿವಿಗಾಗಿ ಹುತಾತ್ಮರಾದವರ ನೆನೆದು ಕಣ್ಣೀರಿಟ್ಟಿದ್ದೇವೆ. ದೇಶಕ್ಕೋಸ್ಕರ ಹುತಾತ್ಮರಾದವರು ಯಾವ ಪಕ್ಷದಲ್ಲಿ ಹೆಚ್ಚಿದ್ದಾರೆ, ಯಾವ ಪಕ್ಷದಲ್ಲಿ ಇದ್ದಾರೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಎರಡೂ ಕಡೆ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಸ್ವಾತಂತ್ರ್ಯ ಯಾರಿಗೆ ಬಂತು, ಎಲ್ಲಿಗೆ ಬಂತು ಎಂದು ಹಿಂದೆ ಸಾಹಿತಿಗಳು ಕೂಡ ಅವರ ಈ ಧ್ವನಿ ಇವತ್ತಿಗೂ ಸಾವಿಲ್ಲದಂಥ ಧ್ವನಿಯಾಗಿದೆ. ಅವರು ಹೆಚ್ಚಿಗೆ ಆಳಿದ್ದಾರೋ, ಭಾರತದಲ್ಲಿ ಎಲ್ಲರೂ ರಾಜಕೀಯ ನಾಯಕರು ಕೋಟ್ಯಾಧಿಪತಿಗಳು. ಯಾರು ಹೆಚ್ಚಿಗೆ ಆಳಿದ್ದಾರೋ ಅವರು ಹೆಚ್ಚು ಕೋಟ್ಯಾಧಿಪತಿಗಳು. ವೆರಿ ಸಿಂಪಲ್. ನಾಡಿನ ಆಗು ಹೋಗುಗಳಿಗಾಗಿ ಶ್ರಮಿಸಿ ಭವಿಷ್ಯ ನುಡಿದವರ ಮನಗಳಿಗೆ ವಂದಿಸಿದ್ದೇವೆ. ಮುಂದೇನಾಗುತ್ತೆ, ದೇಶ ಹೇಗಿರುತ್ತೆ, ದೂರದೃಷ್ಟಿ ಇರಬೇಕು. ಯಾವ ಪಕ್ಷಕ್ಕಿದೆ ಇವತ್ತಿನ ದಿವಸ? ದೇಶಕ್ಕೆ ದೂರದೃಷ್ಟಿ ಇರಬೇಕು, ಇಲ್ಲದಿದ್ದರೆ ದೇಶ ದಿವಾಳಿ ಆಗಿ ಹೋಗ್ಬಿಡುತ್ತೆ. ಆ ದೂರದೃಷ್ಟಿ ಇದ್ದರೆ ದೇಶಕ್ಕೆ ರಕ್ಷಣೆ ಇರ್ತದೆ ಅಲ್ಲವೇ? ಈಗ ಅದನ್ನಾಗಲೇ ನಾವು 10 ವರ್ಷಗಳಿಂದ ನೋಡ್ತಾ ಇದ್ದೇವೆ. ದೇಶ ಉಳಿದ್ರೆ ನಾವು ಉಳಿತೀವಿ ಅಲ್ಲವೇ? ಆದರೆ ದೇಶದೊಳಗಿನ ಭಿನ್ನ ಭೇದಗಳ ತೊಲಗಿಸಿದರೆ ಬದುಕಲಾಗದಿದ್ದೇವೆ. ದೇಶದೊಳಗಿನ ಭಿನ್ನ ಭೇದಗಳ ತೊಲಗಿಸದೆ ಬದುಕಲಾಗದಿದ್ದೇವೆ. ಎಲ್ಲರಿಗೂ ಗೊತ್ತು, ಎಲ್ಲ ತಿಳಿದಂಥ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ, ಈ ದೇಶಕ್ಕೆ, ನಮ್ಮ ದೇಶಕ್ಕೆ ಹೊರಗಿನವರಿಗಿಂತ ಒಳಗಿನ ಅವರೇ ಶತ್ರುಗಳು. ಇನ್ನು ಪತ್ರಕರ್ತರು, ಹಿರಿಯ ಪತ್ರಕರ್ತರು ಕಾದರಿ ಶಾಮಣ್ಣನ್ ಅಂತವ್ರು ಹೇಳ್ತಾರೆ, ಈ ದೇಶಕ್ಕೆ ಬಡತನ, ಅಜ್ಞಾನ, ದಾರಿದ್ರ್ಯ ಇವೇ ಮಹಾಶತ್ರುಗಳು. ಇದನ್ನು ನಿವಾರಿಸಬೇಕು, ಅವರನ್ನು ಸಿರಿವಂತರನ್ನಾಗಿ ಮಾಡಬೇಕೆಂಬ ಸತ್ಸಂಕಲ್ಪ ಇರಬೇಕು ಅಲ್ಲವೇ? ಅಕ್ಕಪಕ್ಕದವರಿಗಾಗಿ ಶುದ್ಧಾಚಾರ ಹೇಳಲು ತಪ್ಪದೇ ಮರೆಯದವರಿದ್ದೇವೆ. ಆಗಿದ್ರೆ ಇದೆ ಬಡ ರಾಜಕೀಯ ನಮಗೆ ಯಾಕೆ? ಅಲ್ಲ, ನಿಮಗೆ ಯಾಕೆ ಅಂದ್ರೆ ನೀನು ಹೋಗಿ ಓಟ್ ಹಾಕ್ತೀಯಾ, ನಾಳೆ ಯೋಚನೆ ಮಾಡಾಕ್ಬೇಕು. ನೋಟು
ನನ್ನದ್ದು ಅಬೋ, ನನಗೆ ಯಾರು ಇಷ್ಟ ಆಗಿಲ್ಲ ಅಂತಲೂ ಹೇಳ್ಬೋದು. ಈಗ ಹೋಗು, ಓಟ್ ಮಾಡೋದು, ಅದು ನಿನ್ನ ಹಕ್ಕು. ಪ್ರಜೆಯಾಗಿ ಪ್ರಜಾಪ್ರಭುತ್ವದಲ್ಲಿ ಸಂಸಾರದೊಳತಿಗಾಗಿ ಮನೆಯೊಳಗಿನ ಕಸ ಕೊಳೆ ತೆಗೆದು ತೊಳೆಯಲಾಗದಿದ್ದೇವೆ. ಎಲ್ಲರಿಗೂ ಹೇಳ್ತೀವಿ ಶುದ್ಧಾಚಾರನ, ಊರಿಗೆಲ್ಲ ಹೇಳ್ತೀವಿ ನಮ್ಮನೆ ಒಳಗೆ ಬಿದ್ದಿರುತ್ತೆ. ಅದಾಗಬಾರ್ದು. ರಾಜಕೀಯ ಮಾಡ್ತೀನಿ ಅಂತ ಹೊರಗೆ ಹೋಗೋದು, ಕಾರ್ಯಕರ್ತ ಆಗೋದು, ಮತ್ತೇನೋ ಆಗೋದು, ಅಲ್ಲಿ ನೋಡಿದ್ರೆ ಮನೆಯಲ್ಲಿ ಹೇಳಕ್ಕೆ ಅಸಾಧ್ಯ. ಹೀಗಿರುತ್ತೆ. ನಿನ್ನ ಉದ್ಧಾರ ನೀನು ಮೊದಲು ಮಾಡ್ಕೊ ಅಂತ ಶ್ರೀಕೃಷ್ಣ. ನಿನ್ನ ಉದ್ಧಾರ ನೀನು ಮಾಡ್ಕೊಳ್ದೆ ಹೋದರೆ ಯಾರೂ ಮಾಡಲ್ಲ. ಪ್ರತಿಯೊಬ್ಬರು ಕೂಡ, ಮನೆಯೊಳಗಿರೋರು ಕೂಡ ದೇಶ ಅಸೂಯೆ ಬಿಡಬೇಕು. ಸೋತು ಹೋಗ್ತಾ ಇದ್ರೇನೆ ಸಂಸಾರ, ಗಂಡ ಹೆಂಡತಿಯರಲ್ಲಿ, ಮಕ್ಕಳು ಮೊಮ್ಮಕ್ಕಳಲ್ಲಿ. ಇಲ್ಲದಿದ್ದರೆ ಸಂಸಾರ ಒಡೆದು ಛಿದ್ರವಾಗ್ತದೆ. ಅವಿಭಕ್ತ ಕುಟುಂಬಗಳು ಒಡೆದು ಛಿದ್ರವಾಗ್ತಾ ಇದ್ದಾವೆ. ಅದು ಇವತ್ತಿನದಲ್ಲ, ಈಗ ಜಾಸ್ತಿ ಕಾಣ್ತಾ ಇದೆ ಅಷ್ಟೇ. ಅದಾಗಬಾರ್ದು. ಸಾರ್ವತ್ರಿಕ ಏಳಿಗೆಗಾಗಿ ಆತ್ಮ ಅರಿವುಗಳಿಗೆ ಹೋಗೊಟ್ಟು ದಿಕ್ಕು ಕಾಣದವರಿದ್ದೇವೆ. ಸಾರ್ವತ್ರಿಕ ಏಳಿಗೆಗಾಗಿ ಅರಿವುಗಳಿಗೆ ಹೋಗೊಟ್ಟು ದಿಕ್ಕು ಕಾಣದವರಿದ್ದೇವೆ. ಎಲ್ಲರೂ ಸಾರ್ವಜನಿಕರು. ಎಲ್ಲರೂ ಉದ್ಧಾರ ಆಗಬೇಕು, ಏಳಿಗೆಗೆ ಆಗಬೇಕು, ಅವರ ಬಡತನದಿಂದ ಮೇಲೆ ಬರಬೇಕು ಎಂಬ ಪ್ರತಿಧ್ವನಿ. ಇದು ಧ್ವನಿ, ಪ್ರತಿಧ್ವನಿ ಅಂದರೆ ಬಡತನ ನಿವಾರಣೆ ಆಗಬೇಕು. ಪ್ರತಿಧ್ವನಿ ಅಂದರೆ ಧ್ವನಿಗೆ ಸಾವಿಲ್ಲ, ಆಗಬಾರ್ದು. ಆ ಧ್ವನಿನೇ ಇರಬಾರ್ದು. ಆಗ ಬಡವರ ಉದ್ಧಾರ ಆಗಿದೆ, ದೇಶ ಶ್ರೀಮಂತ ದೇಶವಾಗಿದೆ. ಇದು ದೂರದೃಷ್ಟಿ ಒಂದು ಪಕ್ಷದ್ದು, ಸತ್ಸಂಕಲ್ಪ ಅಲ್ಲವೇ? ನಿಸ್ವಾರ್ಥಿ ಸಮರ್ಥರಿಗಾಗಿ ಸಾಧಕರಿದ್ದಾರೆ. ನಾನಾಗಲೇ ಹೇಳ್ದಂಗೆ ಅವರನ್ನು ಹುಡುಕಬೇಕು. ಎಲೆಮರೆ ಕಾಯಿ ಹೆಂಗಿರ್ತಾರೆ, ಅವರನ್ನು ಮುನ್ನೆಲೆಗೆ ತರಬೇಕು, ಅವರನ್ನು ಸನ್ಮಾನಿಸಬೇಕು. ಅವರೆಂದು ಬಂದ್ಬಿಟ್ಟು ಪ್ರಶಸ್ತಿಗೋಸ್ಕರ, ಪುರಸ್ಕಾರಕ್ಕೋಸ್ಕರ, ಸನ್ಮಾನಕ್ಕೋಸ್ಕರ ಹಪೆಪ್ಸಲ್ಲ. ಎಲ್ಲಿದ್ದಾರೆ ಅಂಥವ್ರು? ಸ್ಥಾನಮಾನಗಳನ್ನು ಮೀಸಲಿಡಬೇಕು ಅವರಿಗೆ. ಅವರನ್ನು ರಾಜ್ಯಸಭೆಗೆ ಇದಕ್ಕೆ ನಾಮಿನೇಷನ್ ಮಾಡಬೇಕು ಅಂಥವರನ್ನು. ಹಿಂದುಳಿದ ದೀನ ದಲಿತರಿಗಾಗಿ ಅವಕಾಶಗಳನ್ನೇ ಕಾಯ್ದಿರಿಸಿದ್ದೇವೆ. ದೀನ ದಲಿತರನ್ನು ಕೂಡ ನಾವು ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೇವೆ. ಅವರಿಗೆ ಬಹಳಷ್ಟು ಆದ್ಯತೆಯನ್ನು ನೀಡಿದ್ದೇವೆ. ಅಂಬೇಡ್ಕರ್ ಇದ್ದಿದ್ದರೆ ಈಗ ಮತ್ತೆ ಬೇರೆ ಇರ್ತಿತ್ತು. ನಾನು ಮಾಡಿದ್ದು ಮೀಸಲಾತಿ ಅನ್ನೋದು 10 ವರ್ಷಕ್ಕಿರಲಿ ಅಂತ ನೆಹರು, ನಾವು, ಗಾಂಧಿ ಎಲ್ಲ ಸೇರಿ. ಆದರೆ ಏನಾಯ್ತು? ಅಜೀವ ಪರ್ಯಂತ ಆಯಿತು. ಅಲ್ಲಿರೋ ಬುದ್ಧಿವಂತರು ಕೂಡ ಅದೇ ಕ್ಯಾಟಗರಿಯಲ್ಲಿ ಬರ್ತಾರೆ. ಬುದ್ಧಿವಂತಿಕೆಯಿಂದ ಓದಿ ಮೆರಿಟ್ ಪಡೆದ್ರು ಕೂಡ ಬಿಡಪ್ಪ ಅವನ ಅಂತಾರೆ. ಆದರೆ ಮಾನ ಸನ್ಮಾನಗಳನ್ನು ಮಾಡಬೇಕು ಅಂತ ನಾನಾಗಲೇ ಹೇಳಿದ್ನಲ್ಲ. ಆದರೆ ಅವ್ರಿಗೆ ಸಿಗ್ತಾ ಇದೆಯಾ? ನಿಜವಾದ ಸಾಧಕರಿಗೆ ಸಾಹಿತ್ಯ, ಸಂಗೀತ, ಕಲೆ, ವಿಜ್ಞಾನ ಮುಂತಾದವುಗಳಲ್ಲಿ ಇಲ್ಲ. ಸಮಯ ಸಾಧಕರಿಗಾಗಿ ಹೇಗೋ ಮೇಲೆ ಎರಗಿ ಬರುವ ಸಮಯ ಸಾಧಕರಿಗಾಗಿ ದಿನವೂ ವಿಷಾದಿಸಿದ್ದೇವೆ. ಯಾರು ವಿಷಾದಿಸ್ತಾರೆ? ತಿಳಿದಂಥವ್ರು. ನನ್ನ ದೇಶ, ನನ್ನ ಜನ, ಮೈ ಕಂಟ್ರಿ, ಮೈ ಮೆನ್ ಅಂತ ಆದ್ವಾನಿಯವರು ಪುಸ್ತಕವನ್ನೇ ಬರೆದಿದ್ದಾರೆ. ಅವರಿಗೆ ಒಬ್ಬ ಯುವಕರು
ಪ್ರಶ್ನೆ ಕೇಳ್ತಾರೆ, ನಿಮ್ಮ ಆರೋಗ್ಯದ ಗುಟ್ಟೇನು ಅಂತ. ಅವರು ನಸುನಗೆ ಬೀರ್ತಾ ಹೇಳ್ತಾರೆ, ಇಡೀ ಜೀವಮಾನ ಎಲ್ಲ ನಾವು ತಿಂದು ಕುಡಿಯೋದನ್ನು, ನೀವು ನೀರಿರುವುದು ಮತ್ತೇನೇ ಆರೋಗ್ಯಕ್ಕೋಸ್ಕರ ಮಾಡೋದನ್ನು, ಕುಡಿದು ತಿನ್ನೋದನ್ನು ನೀವು 40-45 ಒಳಗೆ ಎಲ್ಲ ಮಾಡಬೇಡಿ, ಇನ್ನೂ ಕಡಿಮೆನೆ ಅಂತ ಹೇಳ್ತಾರೆ. ತಿನ್ನುವುದಕ್ಕಾಗಿ ಕುಡಿಯುವುದಕ್ಕಾಗಿ ಬದುಕುವುದು, ಬದುಕುವುದಕ್ಕಾಗಿ ತಿನ್ನುವುದು ಕುಡಿಯುವುದು. ಆದರೆ ಎಲ್ಲಿದ್ದಾರೆ ಸಾಧಕರು, ನಿಜವಾದ ಸಾಧಕರು? ಸಾಹಿತ್ಯ, ಸಂಗೀತ, ಕಲೆ, ರಾಜಕೀಯದಲ್ಲಿ, ಗುಂಪುಗಾರಿಕೆ ಎಲ್ಲಿ? ಒಳಗೆ, ದೇಶದ ಒಳಗೆ. ಆ ಸಾಧಕರಲ್ಲೂ ಗುಂಪುಗಾರಿಕೆ. ಸಾಹಿತ್ಯಾಸಕ್ತರಿಗೆ ಮಾತ್ರ ಆಗಿದೆ, ಜನಸಾಮಾನ್ಯರಿಗಲ್ಲ. ಜನಸಾಮಾನ್ಯರು ಅಂಗೈಯಲ್ಲಿರುವ ಮೊಬೈಲನ್ನು ಕೆರಿತಾ ಇದ್ದಾರೆ. ಅದು ಅಂಗೈ ಹುಣ್ಣಾಗಬಾರ್ದು. ಮೊಬೈಲ್ ವಿಶ್ವವನ್ನೇ ತೆರೆದು ತೋರುವ ಕನ್ನಡಿ ಆಗಬೇಕು. ಏನು ಸಿಗಲ್ಲ, ಎಲ್ಲ ಸಿಗುತ್ತೆ ಅಲ್ಲವೇ? ಹೇಗೋ ಬರುವ, ಮೇಲರಿಗೆ ಬರುವ ಸಮಯ ಸಾಧಕರಿಗೆ ಪ್ರಶಸ್ತಿ ಪುರಸ್ಕಾರಗಳು, ರಾಜಕೀಯದಲ್ಲಿ ಮನ್ನಣೆ ಆಗುವ ನಿಜವಾದ ಸಾಧಕರಿಗೆ, ದೇಶಭಕ್ತರಿಗೆ, ಸಾಹಿತ್ಯ ಸಂಗೀತದಲ್ಲಿ ಸಾಧನೆ ಮಾಡಿದಂಥವರಿದ್ದಾರೆ, ಎಲೆಮರೆ ಕಾಯಿ ಅಂಥವರಿಗೆ ಮಾಡಿದರೆ ಆ ಭಾರತಾಂಬೆ, ಕನ್ನಡಾಂಬೆ, ಭಾರತ ಜನನಿಯ ತನುಜಾತೆ ಕನ್ನಡಾಂಬೆ ಸಂತೋಷ ಪಡ್ತಾರೆ. ಹಾಗೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಆಗಬೇಕು. ಸಮಯ ಸಾಧಕರ ಅವಳಿ ದಮನಗೊಳಿಸಬೇಕು. ವೀಕ್ಷಕರೇ, ಚಿಂತೆಗಳಿರಬೇಕು, ಅವು ಚಿಂತನಗಳಾಗಿ ನಮಗೆ ಸಚ್ಚಿದಾನಂದವನ್ನೇ ತರಬೇಕು.